ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಆಫ್ ಟ್ಯಾಲಿ ERP9 ಅಥವಾ ಪ್ರೈಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಟ್ಯಾಲಿ ಫುಲ್ ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ಟ್ರಾನ್ಸಾಕ್ಷನ್ ಅಲೌಡ್ ಇನ್ ಎ ಲೈನ್ ಯಾರ್ಡ್ಸ್ ಅಂತ ಕರಿತೀವಿ. ಹಾಗೆ ERP ಫುಲ್ ಫಾರ್ಮ್ ಬಗ್ಗೆ ಹೋಗಕ್ಕೆ ಹೋದರೆ ಎಂಟರ್ಪ್ರೈಸಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತ ಕರೀತಾರೆ. ಈ ಟ್ಯಾಲಿ ಒಂದು ಬಿಸ್ನೆಸ್ ಅಕೌಂಟಿಂಗ್ ಸಾಫ್ಟ್ವೇರ್. ಸೊ ಇಲ್ಲಿ ನಮ್ಮ ಬಿಸ್ನೆಸ್ನಲ್ಲಿ ಆಗ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಎಂಟ್ರಿ ಮಾಡಲಿಕ್ಕೆ ಮತ್ತು ನಾವೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ, ಟ್ರಯಲ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ಈ ಒಂದು ಸಾಫ್ಟ್ವೇರನ್ನು ಬಳಕೆ ಮಾಡ್ತೀವಿ. ಸೊ ಎಕ್ಸಾಂಪಲ್ ಆಗಿ ಮೆಡಿಕಲ್ ಬಿಲ್ ಮಾಡ್ಬೋದು, ಮಾಲ್ಗಳಲ್ಲಿ ಬಿಲ್ ಮಾಡ್ತಾ ಇರ್ಬೋದು, ಅಥವಾ ನಿಮಗೆ ಟ್ರೆಂಡ್ಸ್ ಅಂತ ಹೇಳ್ತೀವಿ, ಇವುಗಳಲ್ಲಿ ಬಿಲ್ ಮಾಡೋದು, ಚಾರ್ಟೆಡ್ ಅಕೌಂಟ್ ಬಿಲ್ ಮಾಡ್ಬೋದು, ಕಂಪನಿಯವರು ಇವುಗಳಲ್ಲಿ ಬಿಲ್ ಮಾಡಲಿಕ್ಕೆ ಈ ಒಂದು ಸಾಫ್ಟ್ವೇರನ್ನು ಬಳಸ್ತೀವಿ. ಹಾಗೆ ಇದರ ಒಂದು ಸ್ಟಾರ್ಟ್ ಆದ ಇಯರ್ ಬಂದು 1988. ಸೊ ಮೊದಲು ಟ್ಯಾಲಿ ಬಿಡುಗಡೆ ಆಗಿದ್ದು 4.5 ಅನ್ನೋ ಒಂದು ವರ್ಷನ. ಆಮೇಲೆ ಹಾಗೆ ಅಪ್ಡೇಟ್ ಆಗಿ ಟ್ಯಾಲಿ ERP9 ಬಂತು. ಹಾಗೆ ಇವಾಗ ಟ್ಯಾಲಿ ಪ್ರೈಮ್ 6.1 ಮಾರ್ಕೆಟಲ್ಲಿ ಇದೆ. ಸೊ ನೆಕ್ಸ್ಟ್ ಇದರ ಫೌಂಡರ್ ಬಂದು ಶ್ಯಾಮ್ ಸುಂದರ್ ಗೋಯಂಕಾ ಆ್ಯಂಡ್ ಭರತ್ ಗೋಯಂಕಾ ಅನ್ನೋರು ಈ ಒಂದು ಸಾಫ್ಟ್ವೇರನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇದರ ಹೆಡ್ ಆಫೀಸ್ ಬಂದು ಬ್ಯಾಂಗ್ಳೂರಲ್ಲಿದೆ, ಬ್ರಾಂಚ್ ಆಫೀಸ್ ಬಂದು ನಮ್ಮ ಚೆನ್ನೈಯಲ್ಲಿದೆ. ಹಾಗೆ ಈ ಸಾಫ್ಟ್ವೇರನ್ನು 75% ಜನ ಇದನ್ನ ಅಕೌಂಟಿಂಗ್ ಪರ್ಪಸಸ್ ಆಗಿ ಇದೊಂದು ಬಳಸ್ತಾ ಇದ್ದಾರೆ. ಸೊ ಹಾಗಾದರೆ ಟ್ಯಾಲಿ ಅಲ್ಲಿ ಬಿಡುಗಡೆ ಮಾಡಿದಂಥ ಪ್ರಾಡಕ್ಟ್ಗಳು ಯಾವುದು ಅಂತ ನೋಡೋಕೆ ಹೋದರೆ ಟ್ಯಾಲಿ ERP9 ಅಥವಾ ಟ್ಯಾಲಿ ಪ್ರೈಮ್ ಅಂತ ಕರಿತೀವಿ, ಟ್ಯಾಲಿ ಪ್ರೈಮ್ ಸರ್ವರ್ ಅಂತ ಕರಿತೀವಿ, ಟ್ಯಾಲಿ ಪ್ರೈಮ್ ಡೆವಲಪರ್ ಅಂತ ಕರಿತೀವಿ, ಟ್ಯಾಲಿ ಪ್ರೈಮ್ ಶಾಪರ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಅವರು ಬಿಡುಗಡೆ ಮಾಡಿದಂಥ ಪ್ರಾಡಕ್ಟ್ಗಳು. ಸೊ ಇದು ಏನಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ನೋಡ್ತಾ ಹೋದರೆ ಟ್ಯಾಲಿ ERP9 ಮಲ್ಟಿ ಲ್ಯಾಂಗ್ವೇಜಸ್, ಅಂದರೆ ಈ ಒಂದು ಟ್ಯಾಲಿಯನ್ನು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಂಟ್ರಿಗಳಲ್ಲಿಯೂ ಕೂಡ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮಲ್ಟಿ ಲ್ಯಾಂಗ್ವೇಜಸ್ ಅಂದರೆ ಬೇರೆ ಬೇರೆ ದೇಶದ ಭಾಷೆಗಳಲ್ಲಿ ಇದನ್ನು ಮಾಡ್ಬೋದಾಗಿದೆ. ಅಕೌಂಟ್ಸ್ ಆ್ಯಂಡ್ ಇನ್ವೆಂಟ್ರಿ. ಅಕೌಂಟ್ಸ್ ಅಂದರೆ ಹಣಕಾಸಿಗೆ ಸಂಬಂಧಿಸಿದ್ದು, ಹಾಗೆ ಇನ್ವೆಂಟ್ರಿ ಅಂದರೆ ಸ್ಟಾಕ್ ಸರಕುಗಳಿಗೆ ಸಂಬಂಧಿಸಿ ಇವೆರಡೂ ಎಂಟ್ರಿಯನ್ನು ಕೂಡ ಇದರಲ್ಲಿ ಮಾಡ್ಬೋದಾಗಿದೆ. ಡಿಸ್ಕೌಂಟ್ ಅಂತ ಕರಿತೀವಿ, ರಿಯಾಯಿತಿ ದರಗಳು. ಡಿಸ್ಕೌಂಟಲ್ಲಿ ನಮಗೆ ಎರಡು ರೀತಿಯ ಡಿಸ್ಕೌಂಟ್ ಸಿಗುತ್ತೆ, ಒಂದು ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್. ಸೊ ಈ ಡಿಸ್ಕೌಂಟನ್ನು ಕೂಡ ಇದರಲ್ಲಿ ಎಂಟ್ರಿ ಮಾಡ್ಬೋದು. ಸೇಲ್ಸ್ ಆ್ಯಂಡ್ ಪರ್ಚೇಸ್ ಅಂದರೆ ಇನ್ವಾಯ್ಸ್ ಬಿಲ್ ಅಂತ ಹೇಳ್ತೀವಿ, ಸೇಲ್ಸ್ ಮತ್ತು ಪರ್ಚೇಸ್ನ ಇನ್ವಾಯ್ಸ್ ಬಿಲ್. ಈ ಇನ್ವಾಯ್ಸ್ ಬಿಲ್ಲನ್ನು ಕೂಡ ಇದರಲ್ಲಿ ಎಂಟ್ರಿ ಮಾಡ್ಬೋದಾಗಿದೆ. ನೆಕ್ಸ್ಟು ಡ್ರಾಯಿಂಗ್ಸ್ ಎಂಟ್ರಿ. ಡ್ರಾಯಿಂಗ್ಸ್ ಎಂಟ್ರಿ ಅಂದರೆ ನಾವು ಬಿಸ್ನೆಸ್ಸಲ್ಲಿದ್ದ ಹಣವನ್ನು ನಮ್ಮ ಸ್ವಂತ ಖರ್ಚಿಗೆ ತೊಗೊಂಡ್ರೆ ಸೊ ಅದನ್ನು ಡ್ರಾಯಿಂಗ್ಸ್ ಅಂತ ಕರೀತಾರೆ, ಅದನ್ನು ಕೂಡ ಎಂಟ್ರಿ ಮಾಡ್ಬೋದು. ಹಾಗೆ ಗೋಡೌನ್ಸ್ ಎಂಟ್ರಿ ಅಂದರೆ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಒನ್ ಗೋಡೌನ್ಸು ಅನದರ್ ಗೋಡೌನ್ಸ್ ಅಂತ ಕರಿತೀವಿ. ಸೊ ಒಂದು ಲೊಕೇಶನ್ ಟು ಅನದರ್ ಲೊಕೇಶನ್ ಅಂತ ಕೂಡ ಕರಿತೀವಿ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೆಟೀರಿಯಲನ್ನು ಟ್ರಾನ್ಸ್ಫರ್ ಮಾಡಿದರೆ ಅದನ್ನ ಗೋಡೌನ್ಸ್ ಅಂತ ಕರಿತೀವಿ. ಆರ್ಡರ್ ಎಂಟ್ರಿ. ಆರ್ಡರ್ ಎಂಟ್ರಿ ನಿಮ್ಗೆ ಇವಾಗ ಗೊತ್ತಿದೆ. ಸೊ ನಮಗೆ ದುಬಾರಿ ವಸ್ತುಗಳನ್ನು ನಾವು ತಕ್ಷಣದಲ್ಲಿ ಹೋದಾಗ ಮಾರ್ಕೆಟಲ್ಲಿ ತೊಗೊಳ್ಲಿಕ್ಕಾಗೋದಿಲ್ಲ. ಕಾರ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಡೈಮಂಡ್ ನೆಕ್ಲೆಸ್ ಈ ಥರ ಎಲ್ಲ ಇದ್ದರೆ ಸೊ ನಮಗೆ ಹೇಳಿದ ತಕ್ಷಣ ನಮಗೆ ಬೇಕಾದಂಥ ವೆರೈಟೀಸ್ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮೊದಲೇ ಆರ್ಡ್ರ್ ಮಾಡಿಬರ್ತೀವಿ, ಇಂಥದ್ದು ನಮಗೆ ಇಂಥ ದಿನ ಬೇಕು ಅಂತ. ಸೊ ಅದನ್ನು ಅವರು ರೆಡಿ ಮಾಡಿಕೊಡ್ತಾರೆ. ಸೊ ಅಂಥದ್ದನ್ನ ಆರ್ಡರ್ ಎಂಟ್ರಿ ಇತ್ತು. ಪಾರ್ಟ್ನರ್ಶಿಪ್ ಎಂಟ್ರಿ. ಒಂದು ಬಿಸ್ನೆಸ್ಸಲ್ಲಿ ಸಿಂಗಲ್ ಒಬ್ಬನೇ ಮಾಡಬೇಕು ಅಂತಿಲ್ಲ, ಸೊ 2 ಮೆಂಬರ್ಸ್ 3 ಮೆಂಬರ್ಸ್ ಮಾಡ್ತಾರೆ. ಸೊ ಅದನ್ನ ಪಾರ್ಟ್ನರ್ಶಿಪ್ ಎಂಟ್ರಿ ಅಂತ ಹೇಳ್ತಾರೆ. ಸೊ ಅಂಥದ್ದನ್ನು ಕೂಡ ಎಂಟ್ರಿ ಮಾಡ್ಬೋದು. ಆಮೇಲೆ ಟ್ರೇಡ್ ಅಕೌಂಟ್ ಎಂಟ್ರಿ. ಟ್ರೇಡ್ ಅಕೌಂಟ್ ಎಂಟ್ರಿ ಅಂತ ಬಂದರೆ ಹೋದ ವರ್ಷದ ಟ್ರಾನ್ಸಾಕ್ಷನ್ ಇರುತ್ತೆ. ಸೊ ಹೋದ ವರ್ಷದ ಟ್ರಾನ್ಸಾಕ್ಷನ್ ಇದ್ದಾಗ ಆ ಹೋದ ವರ್ಷದ ಟ್ರಾನ್ಸಾಕ್ಷನ್ ಜೊತೆ ಈ ವರ್ಷದ ಟ್ರಾನ್ಸಾಕ್ಷನನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದು ತಿಳ್ಕೊತೀವಿ. ಸ್ಯಾಲ್ರಿ ಅಡ್ವಾನ್ಸ್ ಎಂಟ್ರಿ ಅಂದರೆ ಅವಧಿಗಿಂತ ಮುಂಚಿತವಾಗಿ ನಾವು ಸ್ಯಾಲ್ರಿಯನ್ನು ತೊಗೊಂಡ್ರೆ ಸ್ಯಾಲ್ರಿ ಅಡ್ವಾನ್ಸ್ ಎಂಟ್ರಿ ಅಂತೀವಿ. ಇದನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡ್ಬೋದು ಅನ್ನೋದು ಇದರಲ್ಲಿ ಮಾಡ್ಬೋದು. ಮೆಟೀರಿಯಲ್ ಇನ್ ಆ್ಯಂಡ್ ಮೆಟೀರಿಯಲ್ ಔಟ್ ಎಂಟ್ರಿ. ಮೆಟೀರಿಯಲ್ಲು ಒಳಗೆ ಬಂದಿದ್ದು ಹಾಗೆ ಮೆಟೀರಿಯಲ್ ನಮ್ಮಿಂದ ಹೊರಗೆ ಹೋಗಿದ್ದನ್ನು ಕೂಡ ಇದರಲ್ಲಿ ಎಂಟ್ರಿ ಮಾಡ್ಬೋದು. ಬ್ಯಾಚ್ ವೈಸ್ ಡೀಟೇಲ್ಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪಿರಿ ಡೇಟ್ ಅಂತೀವಿ, ಇದನ್ನು ಕೂಡ ಇದರಲ್ಲಿ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇದೆ. ಡಿಪ್ರಿಷಿಯೇಷನ್ ಎಂಟ್ರಿ ಅಂದರೆ ಒಂದು ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಒಂದು ವಸ್ತುವಿನ ವ್ಯಾಲ್ಯೂ ಅನ್ನು ಕಡಿಮೆ ಆದರೆ ಅದರದ್ದು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅಂತ. BRS ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಬ್ಯಾಂಕ್ನಲ್ಲಿ ನಡೀತಕ್ಕಂಥ ಚೆಕ್ ನಂಬರ್ ಇರ್ಬೋದು, ಹಾಗೆ ನಾವು ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು, ಲೋನ್ಸ್ ಇರ್ಬೋದು, ವಿತ್ಡ್ರಾ ಮಾಡಿದ್ದಿರ್ಬೋದು, ಡ್ರಾಯಿಂಗ್ಸ್ ವಿತ್ಡ್ರಾ ಮಾಡಿದ್ದಿರ್ಬೋದು, ಡೆಪಾಸಿಟ್ ಮಾಡಿದ್ದಿರ್ಬೋದು, ಫಂಡ್ ಟ್ರಾನ್ಸ್ಫರ್ ಮಾಡಿ ಇವನ್ನೆಲ್ಲವನ್ನು ಎಂಟ್ರಿ ಮಾಡೋದು ಹೇಗೆ ಅಂತ ತಿಳ್ಕೊತೀವಿ. ಮಲ್ಟಿ ಕರೆನ್ಸಿ ಅಂದರೆ ಬೇರೆ ದೇಶದ ಕರೆನ್ಸಿ ಬಂದರೆ ಅದು ನಮ್ಮ ದೇಶದ ಕರೆನ್ಸಿಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡಿ ಎಂಟ್ರಿ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಮಾಡ್ಬೋದು. ನೆಕ್ಸ್ಟು ಮಲ್ಟಿಪಲ್ ಪ್ರೈಸ್ ಲೆವೆಲ್ಸ್. ಮಲ್ಟಿಪಲ್ ಪ್ರೈಸ್ ಲೆವೆಲ್ಸ್ ಅಂದರೆ
ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ಪ್ರಾಡಕ್ಟ್ ತಯಾರಾದರೆ ಡೈರೆಕ್ಟಾಗಿ ನಮಗೆ ಕಸ್ಟಮರ್ಗೆ ತಲುಪೋದಿಲ್ಲ. ಅದನ್ನು ಡೀಲರ್ಸಿಂದ ಹೋಲ್ಸೇಲರಿಂದ ನಾವು ರಿಟೈಲರ್ ಮೂಲಕ ನಾವು ತೊಗೊತೀವಿ. ಸೊ ಆವಾಗ ಏನು ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ಇದರಲ್ಲಿ ತಿಳ್ಕೊಬೋದು. TDS ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸನ್ನು ಕೂಡ ತಿಳ್ಕೊಬೋದು. ಹಾಗೆ TCS ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಎಟ್ ಸೋರ್ಸ್ ಅಂತ ಹೇಳ್ತೀವಿ. GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಹಾಗೆ ಪೇರೋಲ್, ಅದೇ ರೀತಿಯಾಗಿ ವ್ಯಾಟ್ ಇರ್ಬೋದು. ಸೊ ಇವನ್ನೆಲ್ಲ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದು ಇದರಲ್ಲಿ ನಾವು ಟ್ಯಾಲಿಯಲ್ಲಿ ಮಾಡ್ಬೋದು. ಸೊ ಇನ್ನೂ ಹಲವಾರು ವಿಷಯಗಳನ್ನು ಇದರಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಇದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಎಂಟ್ರೀಸನ್ನೆಲ್ಲ ಹೇಗೆ ಮಾಡಬೇಕು, ಸೊ ಇದನ್ನು ಯಾವ ರೀತಿಯಾಗಿ ಟ್ಯಾಲಿ ಒಂದು ಸಾಫ್ಟ್ವೇರನ್ನು ಬಳಕೆ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.